ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ನಾನಿವತ್ತು ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದು ಬರ್ತ್ಡೇಗಳ ಟೈಮಲ್ಲೂ ಪಾರ್ಟಿಗಳ ಟೈಮಲ್ಲಿ ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ತುಂಬ ಬೇಗನೆ ಮಾಡ್ಬೋದು. ಈ ರೆಸಿಪಿ ಅಂತೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಾಡೋದನ್ನು ತುಂಬಾ ಸುಲಭ. ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು 100 ಗ್ರಾಮ್ ಆಗುವಷ್ಟು ಗುಲಾಬ್ ಜಾಮ್ ಪ್ಯಾಕೆಟ್ ಪೌಡರ್ ಅನ್ನೋದು ತೊಗೊಂಡಿದ್ದೀನಿ. ಇದು ನಾನು MTR ಪ್ಯಾಕೆಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಸಿಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಅದನ್ನು ಕಟ್ ಮಾಡಿ ಒಂದು ಅಗಲವಾಗಿರೋ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪನೇ ನಾನು ಇಲ್ಲಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕೆಲವರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾರೆ. ನೀರಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಲು ಹಾಕಿ ಮಾಡಿಕೊಂಡ್ರೆ ನಮಗೆ ಟೇಸ್ಟ್ ಆಗಲಿ ಸಾಫ್ಟ್ನೆಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ಕೊಳ್ತೀವಿ ಅದಕ್ಕಿಂತ ಸ್ವಲ್ಪ ಸಾಫ್ಟ್ನೆಸ್ ಆಗಿರಬೇಕು ನಮಗೆ, ಇನ್ನೂ ಸ್ವಲ್ಪ, ಆವಾಗ ನಮಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಪಾಕಗೋಸ್ಕರ ಈ ಗ್ಲಾಸ್ ಅನ್ನೋದು ಶುಗರ್ ತಗೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಪಾಕ ಬೇಕು ಅನ್ನೋದಾದರೆ 1 ಗ್ಲಾಸ್ ಶುಗರ್ಗೆ 1/2 ಗ್ಲಾಸ್ ಅನ್ನೋದು ನೀರು ಹಾಕ್ಕೊಳ್ಳಿ. ಇಲ್ಲ ನಮಗೆ ತೆಳುವಾಗಿ ಬೇಕನ್ನೋದಾದರೆ 1 ಗ್ಲಾಸ್ ಶುಗರ್ಗೆ 1 ಗ್ಲಾಸ್ ಅನ್ನೋದು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸು ಶುಗರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/2 ಗ್ಲಾಸ್ ಆಗೋಷ್ಟು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಪಾಕ ಅನ್ನೋದು ನಮಗೆ ಬರಬೇಕು, ಚೆನ್ನಾಗಿ ಕುದ್ಬಿಟ್ಟು ಈ ರೀತಿ ನಮಗೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಪಾಕ ಅನ್ನೋದು ಗೊತ್ತಾಗುತ್ತೆ. ಎಳೆ ಪಾಕ ಬರಬೇಕು ನಮಗೆ, ಜಾಸ್ತಿ ಪಾಕ ಏನಿಲ್ಲ. ಇವಾಗ ಏಲಕ್ಕಿ ಪೌಡರ್ ಅನ್ನೋದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು. ಹಾಗೆಯೇ ಒಂದು 4-5 ಹನಿ ಆಗೋಷ್ಟು ಇಲ್ಲಿ ನಿಂಬೆಹಣ್ಣಿನ ರಸ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ. ಬಟ್ ಇದು ಪಾಕ ಅನ್ನೋದು ನಮಗೆ ಗಟ್ಟಿ ಆಗೋದಿಲ್ಲ. ನಾವು ಯಾವ ರೀತಿ ಮಾಡಿ ಇಟ್ಕೊಂಡಿರ್ತೀವೋ ಅದೇ ರೀತಿ ಇರುತ್ತೆ ಪಾಕ ಅನ್ನೋದು. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ನಾವು ಮುಂಚೆ ಇಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ತಗೊಳ್ತಾ ಇದ್ದೀನಿ. ತಗೊಂಡು ಸ್ವಲ್ಪನೇ ನಾವು ತಗೊಂಡು ಅದನ್ನು ಬಾಲ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡ್ತಿದ್ರಲ್ಲ, ನಾನು ಈ ಸೈಜ್ಗೆ ಇರಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಚಿಕ್ಕದಾಗೂ ಮಾಡ್ಕೊಳ್ಬೋದು. ಈ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಆಯಿಲ್ ಅನ್ನೋದು ಬಿಸಿ ಹಾಕಿ ಇಟ್ಕೊಂಡಿದ್ದೆ. ಬಿಸಿ ಆದಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಎಲ್ಲನೂ ಸಮೇತ ಬಾಲ್ಸು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಪ್ಪ ಇದು ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಮುಂದೆ ಇದ್ಬಿಟ್ಟು ಇದನ್ನು ನೋಡ್ಕೊಳ್ತಾನೆ ಇರಬೇಕು. ನೋಡ್ತಿದ್ರಲ್ಲಿ ಎಷ್ಟು ಬೇಗ ನಮಗೆ ಕಲರ್ ಚೇಂಜ್ ಆಗ್ತಿದೆಯಂತ. ಈ ರೀತಿ ಟರ್ನ್ ಮಾಡ್ತಾನೆ ಇರಬೇಕು, ನಾವು ತಿರುಗಿಸ್ಕೊಳ್ತಾನೆ ಇರಬೇಕು. ಆವಾಗ ಎಲ್ಲ ಕಡೆಗೂ ನಮಗೂ ಈವೆನ್ನಾಗಿ ನಮಗೆ ಫ್ರೈ ಆಗುತ್ತೆ. ನೋಡ್ತಿದ್ರಲ್ಲ, ಈ ರೀತಿ ನಮಗೆ ಕಲರ್ ಚೇಂಜ್ ಆಗಬೇಕು. ಆವಾಗ ನಾವು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ. ಇದೇ ರೀತಿ ನಾನು ಉಳಿದಿರೋದೆಲ್ಲನೂ ಸಮೇತ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದಮೇಲೆ ನಾವು ಮುಂಚೆನೇ ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ನಮ್ಗೆ ಬಿಸಿಯಾಗೇ ಇರಬೇಕು. ಫುಲ್ ತಣ್ಣಗಾಗಬಾರ್ದು. ಕೈಯಲ್ಲಿ ಮುಟ್ಟು ನೋಡಿದ್ರೂ ಬಿಸಿ ಅನ್ನಿಸ್ಬೇಕು. ನಾವು ಕ್ಯಾಪ್ ಕ್ಲೋಸ್ ಮಾಡಿರೋದ್ರಿಂದ ಅದು ಬಿಸಿಯಾಗಿ ಇದೆ. ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂಥ ಗುಲಾಬ್ ಜಾಮ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲನೂ ಹಾಕ್ಕೊಂಡು ನಾನು ಸ್ಪೂನ್ ಏನು ಆಡಿಸ್ತಾ ಇಲ್ಲ. ಈ ರೀತಿ ಸ್ವಲ್ಪ ಮಾಡಿಕೊಂಡ್ರೆ ನಮಗೆಲ್ಲಗೂ ಸರಿ ಹೋಗುತ್ತೆ. ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕ್ಯಾಪ್ ಹಾಕ್ಬಿಟ್ಟು ಇದನ್ನು 1 ಅವರ್ ಸೈಡ್ಗೆ ಎತ್ತಿಟ್ಬಿಟ್ರೆ ಸಾಕಾಗುತ್ತೆ. ನಾವು ನೋಡ್ತಿದ್ರಲ್ಲ, 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಫುಲ್ಲು ಪಾಕ ಅನ್ನೋದೆಲ್ಲ ಕುಡ್ಕೊಂಡು ಬಿಟ್ಟಿದೆ ಎಲ್ಲ ಗುಲಾಬ್ ಜಾಮು. ನಾನು ಪಾಕನೂ ಸಮೇತ ಜಾಸ್ತಿ ತಗೊಂಡಿರಲಿಲ್ಲ, ಸರಿ ಹೋಗಿದೆ ನನಗಂತೂ. ನಮಗೆ ತುಂಬಾ ಬೇಗನೆ ರೆಡಿ ಆಗುವಂಥ ಗುಲಾಬ್ ಜಾಮು, ತುಂಬ ಟೇಸ್ಟಿಯಾಗೂ ಸಮೇತ ಇರುತ್ತೆ. ಇದು ಹಬ್ಬಗಳ ಟೈಮಲ್ಲೂ ಮಾಡ್ಕೊಳ್ಬೋದು, ಇಲ್ಲ ನಮಗೆ ತಿನ್ಬೇಕು ಅನ್ನಿಸ್ದಾಗೂ ಮಾಡ್ಕೊಳ್ಬೋದು. ಮಕ್ಕಳು ಕೇಳಿದಾಗೂ ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ರೆಸಿಪಿ ಅಂತೂ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಇದೆಯಂತ, ಯಮ್ಮಿಯಾಗಿ. ನೀವು ಟ್ರೈ ಮಾಡಿ ಹೇಗೆ ಬಂತಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.